बेळगाव तालुक्यातील संती बस्तवाड गावामध्ये एक धक्कादायक घटना घडली आहे। मशिदीत ठेवलेले कुराण शरीफची पुस्तके काही असामाजिक घटकांनी चोरून नेऊन जाळल्याची घटना समोर आली आहे। निर्माणाधीन मशिदीच्या तळमजल्यात ठेवलेली कुराणची काही पुस्तके आणि 2 हदीस पुस्तके चोरून नेऊन मशिदीशेजारच्या मोकळ्या जागेत जाळण्यात आली आहेत। सोमवारी सकाळी नमाजसाठी आलेल्या लोकांनी कुराण आणि हदीस पुस्तके जागेवर नसल्याचे लक्षात आले। नमाजानंतर परिसरात शोध घेतल्यानंतर शेजारच्या प्लॉटमध्ये जळालेल्या अवस्थेत ही पुस्तके सापडली। या घटनेमध्ये परिसरात तणावाचं वातावरण निर्माण झालं असून पोलिसांनी कडक बंदोबस्त केला आहे। घटनेची माहिती मिळताच पोलीस आयुक्त याडा मार्टिन यांनी घटनास्थळी भेट दिली। संशयित आरोपीच्या अटकेसाठी समाजातील नेते गटांनी जोरदार मागणी केली आहे। ಮುಸ್ಲಿಂ ಸಮಾಜಕ್ಕೆ ಒಂದು ಕರಾಳ ದಿವಸ ಅಂತ ನಾವು ಹೇಳ್ಬೋದು। ಯಾಕಂದರೆ ನಮಗೆ ನಮ್ಮ ಒಂದು ಆತ್ಮ ಅಂದರೆ ನಮ್ಮ ಕುರಾನ, ಆ ನಮ್ಮ ಕುರಾನನ್ನು ಮಸೂತಿಯಿಂದ ತೆಗೆದುಕೊಂಡು ಹೋಗಿ ಹೊರಗಡೆ ಅದು ಸುಟ್ಟಿದ್ದಾರೆ ಅಂದರೆ ಅದೊಂದು ದೊಡ್ಡ ಒಂದು ನಮಗೊಂದು ಸಹಿಸಿಕೊಳ್ಳುವಂಥ ಒಂದು ದೊಡ್ಡ ಘಟನೆ ನಮ್ಮೊಂದಿಗೆ ಗೊತ್ತಾಗಿದೆ। ಇದು ಮುಂಜಾನೆ 5 ಗಂಟೆ ಸುಮಾರಿಗೆ ನಮಗೆ ವಿಷಯ ಗೊತ್ತಾಗಿದೆ। ಮತ್ತು ಇದೇನಾಗಿದೆ ಅಂದರೆ ವೆಲ್ ಪ್ಲ್ಯಾಂಡ್ ಆಗಿದೆ। ಯಾಕೆ ವೆಲ್ ಪ್ಲ್ಯಾಂಡ್ ಆಗಿದೆ ನಾನು ನಿಮ್ಗೆ ಹೇಳ್ತಂದರೆ, ನಿನ್ನೆವರೆಗೆ ಮಧ್ಯಾಹ್ನ 2 ಗಂಟೆವರೆಗೆ ಮಸೂತಿಯಲ್ಲಿ CCTV ಕ್ಯಾಮ್ರಾ ನಾವೆಲ್ಲರೂ ಕುಣಿಸ್ತಾ ಇದ್ದೀವಿ। ಈಗ ನಿನ್ನೆ 2 ಗಂಟೆ ತನಕ CCTV ಮಸೂತಿ ಕ್ಯಾಮ್ರಾ ಚಾಲೂ ಇತ್ತು। ಅದನ್ನು ಮಸೂತಿ ಕ್ಯಾಮ್ರಾದನ್ನ ರಿನೋವೇಷನ್ ಮಾಡ್ಬೇಕಂತೇಳಿ ಅದು ಕ್ಯಾಮ್ರಾ ನಾವು ಬಂದ್ ಮಾಡಿದಾಗ ಅವ್ರಿಗೆ ಅದು ಆ ವಿಷಯ ಹೆಂಗೆ ಗೊತ್ತಾಯ್ತು, ಯಾರು ಲೋಕಲ್ ಆರ್ಟ್ಸ್ ಇರ್ಬೋದು ಅಥವಾ ಯಾರಾದರೂ ವಿಷಯ ಅವ್ರಿಗೆ ಗೊತ್ತಾಗಿರ್ಬೋದು ಅಂತೇಳಿ, ಅಂದರೆ ಇದರಿಂದ ಒಂದು ದೊಡ್ಡ ವ್ಯಕ್ತಿ ಕೈವಾಡಿದಿರ್ಬೋದು ಅಥವಾ ಇದರಿಂದ ದೊಡ್ಡ ಒಂದು ಷಡ್ಯಂತ್ರ ಇರ್ಬೋದು ಅಥವಾ ಒಂದು ವೆಲ್ ಪ್ಲ್ಯಾನ್ ಇರ್ಬೋದು। ಯಾಕಂದರೆ ಅವರು ಕ್ಯಾಮ್ರಾಗೆ ಗೊತ್ತಾಗಿದ್ದು ಬಂದು ಅವಾಗ ರಾತ್ರಿ ಬಂದು ಅದನ್ನು ಕುರಾಣ ಮತ್ತು ಹದೀಸು ಅದನ್ನು ಸುಟ್ಟದಲ್ಲದೆ ಅದರ ಮೇಲೆ ಚಪ್ಪಲಿಟ್ಟು ಸುಟ್ಟಿದ್ದಾರೆ ಅಂದರೆ ಅವರು ಎಷ್ಟು ಕ್ರೂರ ಮನುಷ್ಯ ಇರ್ಬೋದು। ಈಗ ಏನಾಗಿದೆ ಅಂದರೆ ಈ ಘಟನೆ 5 ಗಂಟೆಗೆ ಆದರೂ ಸ್ಥಳೀಯ ಶಾಸಕರಾಗಲಿ, ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ, ನಮ್ಮ ನಮ್ಮ DC ಅವರಾಗಲಿ ಇಲ್ಲಿವರೆಗೆ ಸ್ಥಳಕ್ಕೆ ಬಂದಿಲ್ಲ। ಏನಾಗಿದೆ ಅಂದರೆ ಮುಸ್ಲಿಮರು ಅಂದರೆ ಕಾಂಗ್ರೆಸ್ಗರಿಗೆ ಒಂದು ವೋಟ್ ಬ್ಯಾಂಕ್ ಆಗಿಬಿಟ್ಟಿದ್ದೀವಿ। ಅವ್ರು ಎಲ್ಲಿ ಹೋದರೂ ನಮ್ಮ ಕಡೆ ಬರ್ತಾರೆ, ಅವ್ರು ಏನು ಮಾಡ್ರು ನಮ್ಗೆ ವೋಟ್ ಹಾಕ್ತಾರೆ ಅನ್ನೋ ಪರಿಸ್ಥಿತಿಯಲ್ಲಿ ಇದ್ದಾರೆ। ಬಟ್ ಈಗ ಜನ ಎಚ್ಚೆತ್ಕೊಂಡಿದೆ। ಇದಕ್ಕೆ ಯಾರೇ ಆಗಲಿ, ನಾ ಸರ್ಕಾರಕ್ಕಾಗಲಿ ಅಥವಾ ಜಿಲ್ಲಾಡಳಿತಕ್ಕಾಗಿ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಅಂದರೆ, ಯಾರು ಈ ಘಟನೆ ಮಾಡಿದ್ದಾರೆ ಅವ್ರ ಮೇಲೆ ಕಠಿಣವಾದ ಕಾನೂನು ಕ್ರಮವನ್ನು ತೆಗೆಯಬೇಕು ಮತ್ತು ಅವ್ರ ಮೇಲೆ ದೊಡ್ಡ ಭಯೋತ್ಪಾದನೆ ಮಾಡ್ತಕ್ಕಂಥ ಒಂದು ದೊಡ್ಡ ಅವ್ರ ಮೇಲೆ ಸೆಕ್ಷನ್ಗಳನ್ನ ಹಾಕಿ ಅವ್ರನ್ನ ಯಾರು ಮಾಡಿದ್ರೆ ನಮ್ಗೆ ಇನ್ನೂ ಅದು ಗೊತ್ತಾಗಿಲ್ಲ। ಅದು ಗೊತ್ತಾಗಿದ್ರೆ ನಾವೇ ಅವರ ಮನೆಗೆ ಹೋಗಿ ನಾವು ಮಾಡುವ ತಪ್ಪು ಅಷ್ಟು ಹುಡುಗರು ನಮ್ಮಲ್ಲಿ ತಯಾರಿದ್ದಾರೆ। ನಾವೇನು ಕೈಗೆ ಬಳೆ ಕೊಡೋನು ಕೂತಿಲ್ಲ, ನಾವು ಹುಡುಗರು ಇಲ್ಲ ಭಾಳ ಸಂಭಾಳಿಸ್ತಾ ಇದ್ದೀವಿ। ಇನ್ನೂ 1 ತಾಸು 2 ತಾಸು ಹಿಂಗಾದ್ರೆ ಹುಡುಗರು ಏನು ಮಾಡ್ತಾರೆ ಅನ್ನೋದು ಈ ಒಂದು ಮಸೂತಿಯ ಒಂದು ಏನು ಜಿಮ್ಮೆದಾರ ಇದ್ದಾರೆ, ಏನೊಂದು ಮುಖ್ಯಸ್ಥರಿದ್ದಾರೆ ಅವ್ರಿಗೂ ಕೂಡ ಗೊತ್ತಿಲ್ಲ। ಯಾಕಂದರೆ ಎಲ್ಲ ಹುಡುಗರು ಹೊರಗಡೆಯಿಂದ ಹುಡುಗರು ಬಂದರೆ, ಲೋಕಲ್ ಹುಡುಗರು ಇದ್ದಾರೆ ಎಲ್ಲ ಅವರು। ಯಾಕಂದರೆ ಕುರಾನ್ ಒಂದು ಸಂತಿ ಬಸ್ತವಾಡ್ ಗಟ್ಟೆ ಹೊರತು ಸೀಮಿತವಾದಂತಲ್ಲ, ಇಡೀ ವಿಶ್ವಕ್ಕೆ ಸೀಮಿತವಾಗಿದ್ದು ಕೂಡ ಇಡೀ ವಿಶ್ವ ಕುರಾನ್ ಮೇಲಿದೆ। ಏನು ಆಗ್ರಹ ಮಾಡ್ತೀರಿ? ಅವ್ರ ಮೇಲೆ ಕಠಿಣವಾದ ಕಾನೂನು ಕ್ರಮ ತಗೋಬೇಕು। ಇವತ್ತಿನವರೆಗೆ ನಾವು ಅವ್ರಿಗೆ ಒಂದು ಸಾಯಂಕಾಲವರೆಗೆ ಅವ್ರಿಗೆ ನಾವು ಪೊಲೀಸ್ ಇಲಾಖೆ ಅವ್ರನ್ನ ಹಿಡಿಬೇಕು ಮತ್ತು ಯಾರು ಮಾಡಿದಾರೋ ಅವ್ರ ಮೇಲೆ ಕಠಿಣವಾದ ಶಿಕ್ಷೆ ತೊಗೊಬೇಕು ಅಂದಾಗ ನಾವು ಇಲ್ಲಿಂದ ಜಾಗ ಬಿಟ್ಟು ಹೊರಡ್ತೀವಿ। ಮತ್ತೊಮ್ಮೆ ಈ ಥರ ಘಟನೆಗಳು ಆಗದಂಗೆ ಸರ್ಕಾರ ಎಚ್ಚರ ಬಿಡಬೇಕು। ಯಾಕಂದರೆ ಈ ಗ್ರಾಮದಲ್ಲಿ 2 ತಿಂಗಳಿಗೊಮ್ಮೆ ಈ ಘಟನೆ ಆಗಿದೆ। ಅವಾಗ ಏನಂದ್ರೆ ಪೊಲೀಸರು ಅವರು 2 ದಿವಸ ಹಿಡಿತೀವಿ ಅಂತ ಹೇಳಿದ್ರು, ಅವಾಗ ಅದು ಪ್ರಕರಣ ಅಲ್ಲೇ ಮುಚ್ಚಾಯಿತು। ಇದು 3ನೇ ಘಟನೆ ಈ ಗ್ರಾಮದಲ್ಲಾಗಿದೆ। ಯಾಕೆ ಈ ಗ್ರಾಮದಲ್ಲಿ ಮುಸ್ಲಿಮರ ಸಂಖ್ಯೆ ಕಡಿಮೆ ಇದೆನಾ, ಅವರು ಪ್ರಬಲವಾಗಿದ್ದಾರೆ। ಮುಸ್ಲಿಮರು ಎಲ್ಲಿದ್ದರು, ನಾವು ನಮಗೇನು ಬೆಳಗಾವಿಯಿಂದ ಸಂತಿ ಬಸ್ತವಾಡ್ ಭಾಳ ದೂರಲ್ಲ, ನಾವೆಲ್ಲರೂ ಇಲ್ಲೇ ಬರ್ತೀವಿ। ನಮ್ಮ ಜನಾಂಗಕ್ಕೆ ತೊಂದರೆ ಆದರೆ ನಾವೆಲ್ಲರೂ ಒಗ್ಗಟ್ಟೇ ಆಗಿರ್ತೇವೆ, ಅದು ಜಾತಿ ಮತ ಭೇದ ಬಿಟ್ಟು ಯಾವುದೇ ಪಕ್ಷ ಬಿಟ್ಟು ಮಾಡ್ತೇವೆ। ನಮ್ಮ ಹೆಸರು ಯೂಸುಫ್ ಮುಜಾವರ್, ನ್ಯಾಯವಾದಿ, ಬೆಳಗಾವಿ। ही घटना बेळगाव ग्रामीण पोलीस ठाण्याच्या हद्दीत घडली आहे। विनोद कोलकार, KMM मराठी, बेळगाव।